ಇಲ್ಲಿ ನೀವು ಎಲ್ಲ ಟಿವಿ ನ್ಯೂಸ್ ಚಾನೆಲ್ಸ್ ಕೂಡ ನೋಡ್ತಾ ಇರೋ ಒಂದು ನ್ಯೂಸ್ ಎಲ್ಲ ಕಡೆನೂ ಕೂಡ ಪ್ರಕಟ ಆಗ್ತಿದೆ ನಿಮ್ಮ CET ಎಕ್ಸಾಮ್ ಬಗ್ಗೆನೇ. ಇಲ್ಲಿ ಒಬ್ಬ ವಿದ್ಯಾರ್ಥಿಗೆ CET ಎಕ್ಸಾಮ್ನ ಬರೆಯೋಕ್ಕೆ ಬಿಟ್ಟಿಲ್ಲ KA ಅವರು. ಏನಕ್ಕೆ ಬಿಟ್ಟಿಲ್ಲ ಅಂದರೆ ಅವನು ಜನಿವಾರನ ಧರಿಸಿದ್ದ, ಆ ಒಂದು ಕಾರಣದಿಂದಾಗಿ ಅವನಿಗೆ ಎಕ್ಸಾಮ್ ಬರೆಯೋಕ್ಕೆ ಬಿಟ್ಟಿಲ್ಲ ಅಂತ ಆ ರೀತಿ ನ್ಯೂಸ್ ಬರ್ತಿದೆ. ಅದರಿಂದ ನಿಮ್ಗೆ ಏನಾದರೂ ಎಕ್ಸಾಮ್ ಆಗುತ್ತಾ ಅಂತ ಒಂದು ಕೆಲವರು ಕೇಳ್ತಾ ಇದ್ದೀರಾ. ಇದ್ರ ಬಗ್ಗೆ ನೀವೇನೇನು ಡೌಟ್ಸ್ ಕೇಳಿರೋ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಇದರಿಂದ ನಿಮ್ಗೆ ಏನಾದರೂ ರಿಸಲ್ಟ್ ಏನಾದರೂ ಬರೋದು ನಿಧಾನ ಆಗುತ್ತಾ, ಇದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ವಿಡಿಯೋ ಸ್ವಲ್ಪ ಇಂಪಾರ್ಟೆಂಟ್ ಆಗಿರೋದ್ರಿಂದ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯದ ಬಗ್ಗೆ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕೆ ನೀವು ಮಾಡೋ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕೌನ್ಸಿಲಿಂಗ್ ಮುಗಿಯೋವರೆಗೂ ಕೂಡ ಬ್ಯಾಕ್ ಟು ಬ್ಯಾಕ್ ಎಲ್ಲ ಥರದ ಅಪ್ಡೇಟ್ಸ್ಗಳನ್ನು ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಕಾಲೇಜ್ ದೋಸ್ತ್ ಅಂತ ಒಂದು ರ್ಯಾಂಕ್ ಪ್ರಿಡಕ್ಟರ್ ಇದೆ. ಇಲ್ಲಿ ನಿಮ್ಮ CET ಸ್ಕೋರ್ ಎಷ್ಟು ಅಂತ ಗೊತ್ತಾಗಿದೆ, ನಿಮ್ಮ ರ್ಯಾಂಕಿಂಗ್ ಎಷ್ಟು ಚೆಕ್ ಮಾಡ್ಕೊಳ್ಳೋಕ್ಕೆ ಈ ಒಂದು ರ್ಯಾಂಕ್ ಪ್ರಿಡಕ್ಟರ್ನ ನೀವು ಯೂಸ್ ಮಾಡ್ಬೋದಾಗಿರುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಸೆಕ್ಷನ್ ಲಿಂಕ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ನ ಹಾಕಿ ನಿಮ್ಮ ರ್ಯಾಂಕ್ ಎಷ್ಟು ಬಂದಿರುತ್ತೆ ಅಂತ ತಿಳ್ಕೊಳ್ಳಿ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವೆಲ್ಲರೂ ಕೂಡ PCMB 4 ಸಬ್ಜೆಕ್ಟ್ ಕೂಡ CET ಎಕ್ಸಾಮ್ನ ಸಕ್ಸಸ್ಫುಲ್ ಆಗಿ ಬರೆದಿದ್ದೀರಾ. ಆದರೆ ಬೀದರಲ್ಲಿ ಏನಾಗಿದೆ ಅಂದರೆ ಒಬ್ಬ ವಿದ್ಯಾರ್ಥಿಗೆ CET ಎಕ್ಸಾಮ್ನ ಬರೆಯೋಕ್ಕೆ ಬಿಟ್ಟಿಲ್ಲ. ಕಾರಣ ಏನಂದರೆ ಅವರು ಬ್ರಾಹ್ಮಣರು, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ, ಅವರು ಒಂದು ಜನಿವಾರ ಅಂತ ಒಂದು ಹಾಕೋತಾರೆ. ಆ ವಿದ್ಯಾರ್ಥಿನೂ ಕೂಡ ಆ ರೀತಿ ಒಂದು ಧರಿಸ್ಕೊಂಡಿರ್ತಾನೆ. ಅದು ರಿಲಿಜಿಯಸ್ ಒಂದು ಸ್ವಲ್ಪ ಬಿಲೀಫ್ ಇರುತ್ತೆ, ಅದಕ್ಕೋಸ್ಕರ ಅವ್ನು ತೆಗೆಯಲ್ಲ. ಅದರಿಂದ ಏನು ಮಾಡ್ತಾರೆ ಅಂದರೆ ಅವನಿಗೆ ಎಕ್ಸಾಮ್ ಬರೆಯೋಕ್ಕೆ ಹಲೋ ಮಾಡಲ್ಲ. ಮತ್ತು ಇದ್ರ ಬಗ್ಗೆ ಎಲ್ಲ ನ್ಯೂಸ್ ಚಾನೆಲ್ಸಲ್ಲೂ ಕೂಡ ಆಗಲೇ ನ್ಯೂಸ್ಗಳು ಬರ್ತಿದೆ. ಈ ಒಂದು ನ್ಯೂಸ್ಗಳು ಬರ್ತಾ ಇರೋದ್ರಿಂದ ಕೆಲವರು ಆಗಲೇ ಕೇಳ್ತಾ ಇರ ಈ ರೀತಿ ಆಗಿದೆಯಲ್ಲ, ಇವಾಗ ಏನಾದರೂ ಎಕ್ಸಾಮ್ ಆಗೋ ಚಾನ್ಸಸ್ ಇದೆಯಾ ಅಂತ ಕೇಳ್ತಾ ಇರ. ಕೆಲವರು ಇದರಿಂದ ಏನಾದರೂ ರಿಸಲ್ಟ್ ಏನಾದರೂ ಪೋಸ್ಟ್ಪೋನ್ ಆಗುತ್ತಾ ಅಂತಲೂ ಕೂಡ ಕೇಳ್ತಾ ಇರ. ಇದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ, ಗಮನ ಇಟ್ಟು ನೋಡ್ತೋಗಿ. ಇಲ್ಲಿ ಎಕ್ಸಾಮ್ ಆಗುತ್ತಾ ಅಂತ ನಿಮ್ಮ ತಲೆಯಲ್ಲಿ ಏನಾದರೂ ಇತ್ತು ಅಂದರೆ ತೆಗೆದಾಕ್ಬಿಡಿ. ಯಾವುದೇ ಕಾರಣಕ್ಕೂ ಎಕ್ಸಾಮ್ ಅಂತೂ ಆಗಲ್ಲ. ಇದಕ್ಕೆ ಎಕ್ಸಾಂಪಲ್ನ ಕೊಡೋದಾದರೆ ಇಲ್ಲಿ ನೀವು ಕೊರೋನಾ ಬ್ಯಾಚ್ ಇತ್ತು ನೋಡಿ, ಒಂದು PUCನ ಪ್ರಮೋಟ್ ಮಾಡಿಬಿಟ್ರು. ಅದಾದಮೇಲೆ ತಿರ್ಗಾ CET ಎಕ್ಸಾಮ್ನ ಮಾಡಿದ್ರು. ಆವಾಗ ಕೊರೋನಾ ಬ್ಯಾಚಲ್ಲಿ CET ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡಬೇಕಾದ್ರೆ ಯಾವುದೇ ಥರದಲ್ಲಿ PU ಸ್ಕೋರ್ನ ಕನ್ಸಿಡರ್ ಮಾಡಿರಲಿಲ್ಲ. ಅದಾದಮೇಲೆ ನೆಕ್ಸ್ಟು CET ಎಕ್ಸಾಮು ಬರೋದಲ್ಲ ನೆಕ್ಸ್ಟ್ ವರ್ಷ, ಅವ್ರಿಗೆ ಅದು ಎಫೆಕ್ಟ್ ಆಯಿತು, ಕ್ಲ್ಯಾಶಸ್ ಆಯಿತು. ಆ ಒಂದು ಸಂದರ್ಭದಲ್ಲೇ ಡ್ರಾಪರ್ ಫ್ರೆಷರ್ ನಡುವೆ ಕ್ಲ್ಯಾಶಸ್ ಆಯಿತು. ಕೋರ್ಟಲ್ಲೆಲ್ಲ ಕೇಸು ಕೂಡ ಹೋಗಿತ್ತು, 1-2 ತಿಂಗಳು ಕೂಡ ಕೇಸು ಕೂಡ ನಡೀತು. ಅದರಿಂದ ಕೌನ್ಸಲಿಂಗ್ ಡಿಲೇ ಆಯಿತು. ಆದರೆ ಯಾವುದೇ ಥರದ ಎಕ್ಸಾಮ್ನ ಮಾಡಿಲ್ಲ. ಅದರಿಂದ ಒಬ್ಬ ವಿದ್ಯಾರ್ಥಿ ಆಗಿರೋದ್ರಿಂದ ನಿಮಗೆ ಯಾವುದೇ ಥರದ ಎಕ್ಸಾಮ್ ಅಂತೂ ಇರೋದಿಲ್ಲ. ಜಸ್ಟ್ ಅವ್ರಿಗೆ ಏನು ಕಾಂಪನ್ಸೇಟ್ನ ಮಾಡಬೇಕು, ಅದ್ರ ಬಗ್ಗೆ ಅವ್ರಿಗೆ ಗಮನ ಹರಿಸ್ತಾರೆ, ಸರಿನಾ. ಇಲ್ಲಿ ನೆಕ್ಸ್ಟ್ ಇನ್ನೊಂದು ಏನಾಗುತ್ತೆ ಅಂದರೆ ನೀವೆಲ್ಲರೂ ಕೂಡ ಕೇಳಿದ್ರೆ ರಿಸಲ್ಟ್ ಏನಾದರೂ ಪೋಸ್ಟ್ಪೋನ್ ಆಗುತ್ತಾ, ಏನಾದರೂ ಡಿಲೇ ಆಗುತ್ತಾ ಅಂತ. ಇದ್ರ ಬಗ್ಗೆ ಏನೂ ಕೂಡ ಹೇಳೋಕ್ಕಾಗಲ್ಲ. ಯಾಕೆಂದರೆ ಈ ಒಂದು ಕೇಸ್ ಏನಾದರೂ ಕೋರ್ಟಿಗೆ ಹೋಯಿತು ಅಂದರೆ ಡೆಫಿನೆಟ್ಲಿ ನಿಮ್ಮ ರಿಸಲ್ಟ್ನ ಹೋಲ್ಡ್ ಮಾಡೋವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಕೋರ್ಟ್ ಆರ್ಡ್ರ್ ಬರೋವರೆಗೂ ಕೂಡ ಕೋರ್ಟಲ್ಲಿ ಏನಾದರೂ ಸ್ಟೇ ತಂದರು ಅಂದರೆ ಅಲ್ಲಿ ನಿಮಗೆ ರಿಸಲ್ಟಲ್ಲಿ ಸ್ವಲ್ಪ ಡಿಲೇ ಆಗ್ಬೋದು. ಆದರೆ ಅವರು ಒಂದು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತಾ ಇರೋ ನಮ್ಮ ಕಡೆಯಿಂದನೇ ಮಿಸ್ಟೇಕ್ ಆಗಿದೆ, ಸ್ಟೂಡೆಂಟ್ಗೆ ಏನು ನ್ಯಾಯ ಒದಗಿಸಬೇಕು ಅದನ್ನು ನಾವು ಮಾಡ್ತೀವಿ. ಅಲ್ಲಿ ರಿಪೋರ್ಟ್ ಏನು ಬರುತ್ತಲ್ಲ DC ಅವ್ರ ಕಡೆಯಿಂದ, ಅದ್ರ ಪ್ರಕಾರ ನಾವು ಅವನಿಗೆ ರಿಸಲ್ಟ್ನ ಕೊಡ್ತೀವಿ ಅಂತಲೇ ಹೇಳ್ತಾರೆ. ಈ ರೀತಿ ಎಲ್ಲ ಪಾಸಿಟಿವ್ ಅಂಶ ಇರೋದ್ರಿಂದ ನಿಮಗೆ ರಿಸಲ್ಟು ಬರೋದು ಕೂಡ ಡಿಲೇ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಇದೆ. ಎಕ್ಸಾಮ್ ಅಂತೂ ಆಗಲ್ಲ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಿ. ರಿಸಲ್ಟಲ್ಲಿ ಒಂದು ಡೇಟ್ಸಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ. ಅದು ನಮಗೆ ಶಾರ್ಟ್ಲಿ ವಿತಿನ್ 2 to 3 ಡೇಸಲ್ಲಿ ಏನಾಗಿದೆ ಈ ಒಂದು ಕೇಸ್ ಎಲ್ಲ ನಮಗೆ ಕ್ಲಿಯರೆನ್ಸ್ ಗೊತ್ತಾಗುತ್ತೆ. ಅದ್ರ ಬಗ್ಗೆ ನೀವೇನು ವರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಮತ್ತು ನಿಮಗೆ ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಮತ್ತು ಕ್ವಿಕ್ಕಾಗಿ ಅಪ್ಡೇಟ್ಸ್ ಬೇಕಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ. ರ್ಯಾಂಕ್ ಪ್ರಿಡಕ್ಟರ್ ಬಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ.